ಮಾಂಸ ತಿಂದವರಿಂದ ದೇಶ ಹಾಳಾಗಿಲ್ಲ ಅನ್ನತಕ್ಕಂಥ ಮಾತನ್ನು ಹೇಳಿದ. ನೀವು ಚಪ್ಪಾಳೆ ಹೊಡೆದಿರಿ ಅಂತ ನಾನೇನು ಸಂತೋಷ ಪಡೋದಿಲ್ಲ. ನೀವು ಅವ್ರಿಗೂ ಹೊಡಿತೀರಿ ಚಪ್ಪಾಳೆ. ಹೊರವ್ರನ್ನ ಎಗಲು ಬಾರ ಅಂತ ಕೂರೋನ್ ಕುಂಡಿ ಬಾರ ಅಂತ ಏನು ಮಾಡೋದು ಪಲ್ಲಕ್ಕಿ ಉತ್ಸವ. ಮೂಢನಂಬಿಕೆ ಅಂದ್ರೇನು ಹೇರಲ್ಪಟ್ಟ ನಂಬಿಕೆ. ವಿಚಾರಕ್ಕೆ ಒಳಗಾಗ್ರಿ. ನೀವು ಎಲ್ಲಾನು ಒಂದೇ ಸಲ ತಿಳ್ಕೊಳ್ಬೇಡ್ರಿ. ಈಗ ಹೋಗಿ ಕೈ ಕೊಡ್ತೀರಿ, ಕೈ ತೋರಿಸ್ಬಿಟ್ಟು ಭವಿಷ್ಯ ಹೇಳ್ರಿ ಅಂತೀರಿ. ಯಾರ ಭವಿಷ್ಯ ಯಾರು ಹೇಳ್ಬೇಕ್ರಿ? ಎಷ್ಟು ಭವಿಷ್ಯದ ವಚನಗಳಿದೆ. ಯಾರ ಭವಿಷ್ಯ ಏನು ಹೇಳ್ತೀರಿ ನೀವು? ನಮ್ಮಪ್ಪ ಹುಟ್ಟಿದಾಗ ನನಗೆ ಪಂಚಾಂಗ ಬರೆದಿಟ್ಟಾನ 2 ಹೆಂಡ್ರು ಅಂತ, ಒಬ್ರು ಸಿಕ್ಕಿಲ್ಲ. ಇನ್ನು ಸಿಗಲಾರ್ದಕ್ಕೆ ಸನ್ಯಾಸಿ ಆಗ್ಯವನೋ ಅಂದ್ರೆ ಆಶ್ಚರ್ಯ ಆಗ್ತಾ ಇದೆ ನಮಗೆ. ಸುಮ್ಮನೆ ಯಾದಕ್ಕೆ ಬಡದಾಡ್ತೀರಿ? ಧರ್ಮ ದೇವರು ಅನ್ನತಕ್ಕಂಥದ್ದನ್ನು ಬಡದಬಾಡ್ರಿ. ಸುಮ್ಮನೆ ಬೆಳಗ್ಗೆ ಎದ್ದೇಳ್ರಿ, ಜಳಕ ಮಾಡ್ರಿ, ನಿಮ್ ಯಾವ ನಂಬಿಕೆ ಇದೆ ತಂದೆ ತಾಯಿಗಳೇನೆ ದೇವರು ಅಂತ ಒಂದಿಷ್ಟು ನಮಸ್ಕಾರ ಮಾಡ್ರಿ, ಚಲೋ ಕಾಯಕ ಮಾಡ್ರಿ, ಕಾಯ್ಕೊಂಡು ಬಂದಿರತಕ್ಕಂಥ ದುಡ್ಡನ್ನು ಪಡ್ಕೊಂಡು ಬನ್ರಿ, ಮಕ್ಕಳಿಗೆ ಶಿಕ್ಷಣ ಕೊಡ್ರಿ, ಮನೆ ಚಲೋ ಕಟ್ಕೊಳ್ರಿ, ಒಂದೊಳ್ಳೆ ಟಿವಿ ಇಟ್ಕೊಳ್ರಿ, ಚಲೋ ಪಿಕ್ಚರ್ ನೋಡ್ರಿ, ಪರಸ್ತ್ರೀಯರನ್ನ ಮುಟ್ಟಬೇಡ್ರಿ, ಪರ ದೈವದ ಕಡೆಗೆ ಹೋಗಬೇಡ್ರಿ, ಹೆಚ್ಚು ವ್ಯಸನಗಳಿಂದ ದೂರ ಆಗ್ರಿ, ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ರಿ, ರಾತ್ರಿ ಕುತ್ಕೊಂಡು ಒಳ್ಳೆ ಪಿಕ್ಚರ್ ನೋಡ್ರಿ, ರಾತ್ರಿ 10 ಗಂಟೆ ಟಿವಿ ಆಫ್ ಮಾಡಿ ಮಲ್ಕೊಳ್ರಿ, ಬೆಳಿಗ್ಗೆ ಜೀವ ಇದ್ರೆ ಎದ್ದೇಳ್ರಿ, ಸತ್ರೆ ಮಣ್ಣಾಗ್ರಿ, ಮುಗಿದೋಯ್ತು. ನನಗಂತೂ ತಿಳಿಯೋಲ್ದಪ್ಪ. ಹೋಗಕತ್ತಾರ ಜನ. ಆ ದೇವ್ರು ಕೊಡ್ತದ, ಈ ದೇವ್ರು ಕೊಡ್ತದ, ಯಾವ ದೇವ್ರು ಕೊಡ್ತದ, ಮಣ್ಣು ಅಗದು 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 ಮಣ್ಣು ಅಗದು 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 ತಿರುಪತಿ ತಿಮ್ಮಪ್ಪನ ತೆಗೆದೊಳಗೆ ವಜ್ರದ ಕಿರೀಟ ಹಾಕಿದ್ರು ಸಾಕಾಗುತ್ತೇನ್ರಿ? ಬಿಟ್ನ ಯಾಕೆ ತಿಮ್ಮಪ್ಪ ಕಾಪಾಡ್ಲಿಲ್ಲ? ಪ್ರಶ್ನೆ ಅಲ್ಲೇನ್ರಿ ಇದು? ತಿಮ್ಮಪ್ಪ ಯಾಕೆ ಕಾಪಾಡ್ಲಿಲ್ಲಪ್ಪ? ಯಾಕೆ ಕಾಪಾಡ್ಲಿಲ್ಲ ತಿಮ್ಮಪ್ಪ? ವಜ್ರದ ಕಿರೀಟ ನೋಡ್ರಿ, ಧರ್ಮ ಅಂತಂದ್ರೆ ಒಬ್ಬರ ಮನವನ್ನು ನೋಯಿಸದವನೇ, ಒಬ್ಬರ ಮನೆಯ ಘಾತವ ಮಾಡದವನೇ ಪರಮ ಪಾವನ ನೋಡ. ಒಬ್ಬರ ಮನವನ್ನು ನೋಯಿಸಬೇಡ, ಒಬ್ಬರ ಮನೆ ಹಾಳು ಮಾಡಬೇಡ, ಇಷ್ಟೇ ಧರ್ಮ. ನಿನ್ನ ದುಡ್ಕೊಂಡು ನೀನು ಊಟ ಮಾಡಪ್ಪ, ಇಷ್ಟೇ ಧರ್ಮ. ಇದಕ್ಕಿಂತ ಇನ್ನೇನದ? ದೇವಸ್ಥಾನಕ್ಕೆ ಹೋಗ್ತೀವಿ, ನೋಡ್ಬೇಕು, ಕಾಮತ್ ಹೋಟ್ಲಲ್ಲಿ ಹಾಕದಂಗ ಹಾಕಿರ್ತಾರೆ. ಇಡ್ಲಿಗಿಷ್ಟು, ಖಾರಾಬಾತಿಗಿಷ್ಟು, ಟೀಗಿಷ್ಟು, ಬಿಲ್ವಾರ್ಚನೆಗಿಷ್ಟು, ತಲೆ ಬೋಳ್ಸೋದಕ್ಕೆ ಇಷ್ಟು, ಹೋಟ್ಲದು ಕಾಮತ್ ಹೋಟ್ಲು ದೇವಸ್ಥಾನ ಹಾಕಿ ಬಿಟ್ಟಿರ್ತಾರೆ ಲೀಸ್ಟ್. 250, 500, 1000 ಬಿಲ್ವಾರ್ಚನೆಗಿಷ್ಟು, ಪೂಜೆಗಿಷ್ಟು, ತುಪ್ಪಕ್ಕಿಷ್ಟು, ಸಂಕಷ್ಟಿ ಹರ ಗಣಪತಿ ದಿವಸದ ನೀನು ಗಣಪತಿ ಸೇವೆ ಮಾಡಿಬಿಟ್ರ ನಿನಗೆ ಪುಣ್ಯ. ಆ ಬೆಣ್ಣೆ ಕರೆಸ್ಕೊಂಡು ನಾವು ತಿಂದ್ರೆ ನಮಗೂ ಪುಣ್ಯ. ಮಜಾ ಹಂಗದ ಹೇಳ್ತೀನಿ ಕೇಳಿ. ಕೊಲ್ಲೂರು ಮೂಕಾಂಬಿಕೆಗೆ ಸೀರೆ ಉಡಿಸಿದ್ರೆ ಸಾಕ್ಷಾತ್ ದೇವರೇ ಸೀರೆ ಉಡಿಸಿದ ಹಾಗೆ. ಎಲ್ಲಮ್ಮನಿಗೆ ಸೀರೆ ಉಡಿಸಿದ್ರೆ ಬಹಳ ದೊಡ್ಡವಳೇನು ದೇವ್ರು ಬೆತ್ತಲೆ ಇರ್ತಾಳೇನ್ರಿ? ಕೇಳ್ತೀನಿ ನಿಮ್ಮನ್ನ ಪ್ರಶ್ನೆ. ಕೊಲ್ಲೂರು ಮೂಕಾಂಬಿಗೆ ಸೀರೆ ಉಡಿಸ್ತೀರಿ, ನಿಮ್ಮ ತಾಯಿಗೆ ಹರಿದ ಸೀರೆ ಉಡಿಸಿ ಮನೆ ಹಾಕೊಂಡಿರ್ತಿರ್ತೀರಿ. ವಿದ್ಯಾವಂತರಾದವ್ರು ನಿಮ್ಮ ತಂದೆ ತಾನೇ ತಗೊಂಡು ವೃದ್ಧಾಶ್ರಮಕ್ಕೆ ಬಿಟ್ಟಿರ್ತೀರಿ. ಮಾನವೀಯತೆ ಇಲ್ಲದಿರ್ತಕ್ಕಂಥ ಧರ್ಮ ತಗೊಂಡು ಏನು ಮಾಡೋದ್ರಿ? ಮನುಷ್ಯತ್ವ ಇಲ್ಲದಿರ್ತಕ್ಕಂಥ ಧರ್ಮ ತಗೊಂಡು ಏನು ಮಾಡೋದು? ಹಡದ ತಂದೆ ತಾಯಿನ ಗೌರವಿಸಲಾರದವರು ಕೊಲ್ಲೂರು ಮೂಕಾಂಬಿಕೆಗೆ ಸೀರೆ ಉಡಿಸಿದ್ರೆ ದೇವ್ರು ಒಲಿತಾರಂದ್ರೆ ಮೂಕಾಂಬಿಕೆಗೆ ಸೀರೆ ಉಡಿಸ್ತಾರ. ಇವ ಸೀರೆ ಉಡಿಸಿ ದೇವ್ರು ನೋಡ್ಬಿಡ್ತಾನೆ, ಧನ್ಯ, ಅದು ಎಂತಹ ಸೀರೆ, ಮೊಳಕಾಲ್ಮೂ ಸೀರೆ, ಧರ್ಮಾವರಂ ಸೀರೆ, ಕಾಂಜೀವರಂ ಸೀರೆ, ಬನಾರಸ್ ಸೀರೆ, ಮೈಸೂರು ಸಿಲ್ಕ್ ಸೀರೆ. ಇದನ್ನೇ ಉಡಿಸ್ಬೇಕ್ರಿ ಆಕೆಗೆ, ಬೇರೆ ಉಡ್ಸಂಗಿಲ್ರಿ. ರಂಜಾನ್ ದರ್ಗವ್ರ ಆಕೆ ಕಾಟನ್ ಗೀಟನ್ ಉಡಲ್ರಿ. ಕೊಲ್ಲೂರು ಮೂಕಾಂಬಿಕೆ ಆಕೆ ಹೈ ಕ್ವಾಲಿಟಿ ದೇವತೆ ರೀ. ಆಕೆ ಸ್ಟ್ಯಾಂಡರ್ಡ್ ITBT ದೇವ್ರತವಳು. ಅವಳಿಗೆ ಆ ಸೀರೆ ಉಡಿಸ್ಬಿಟ್ರೆ ಪುಣ್ಯ ಅಂತ ಇವನು ಹೇಳ್ಬಿಡ್ತಾನ. ನೀವು ಹೋಗ್ಬಿಟ್ಟು ಸೀರೆ ಉಡಿಸಿ ಹೊರಗಡೆ ಬರ್ತೀರಿ, ಊಟದ ಮೇಲೆ ಮಾರನೇ ದಿವಸ ಪೂಜಾರಿ ಹೆಂಡತಿ ಉಟ್ಕೊಂಡು ಹೋಗ್ತಾ ಇರ್ತಾಳೆ. ಮನುಷ್ಯನಿಗೆ ಅರಿವು ಬರ್ಬೇಕ್ರಿ. ಮನುಷ್ಯನಿಗೆ ಅರಿವಿನ ಪ್ರಜ್ಞೆ ಕೊರತೆ ಇದೆ. ಇದಕ್ಕಾಗಿ ಬಸವಣ್ಣ ಎಚ್ಚೆರ್ತ, ಇದಕ್ಕಾಗಿ ಬುದ್ಧ ಬಂದ, ಇದಕ್ಕಾಗಿ ಬಸವಣ್ಣ ಹೇಳದ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಸೇತು ಬಂದ ರಾಮೇಶ್ವರ, ಗೋಕರ್ಣ, ಅಷ್ಟಾಸೃಷ್ಟಿಗಳಲ್ಲಿರುವ ದೇವರು ದೇವರಲ್ಲ, ತನ್ನ ತಾನಾರೆಂದು ತಿಳಿದೊಡೆ ತಾನೇ ದೇವನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ಹೆದರ್ಲಿಕ್ಕೆ ಹೋಗಬೇಡ್ರಿ. ಧರ್ಮ ಅಂದ್ರೆ ಹೆದರ್ಲಿಕ್ಕೆ ಹೋಗಬೇಡ್ರಿ. ಕಾವಿ ಬಟ್ಟೆ ಅಂದ್ರೆ ಹೆದರ್ಲಿಕ್ಕೆ ಹೋಗಬೇಡ್ರಿ. ಎಲ್ಲಾದರೂ ಶಾಪ ಕೊಟ್ಟುಬಿಟ್ಟಾನು ಅಂತ. ಶಾಪ ಕೊಡೋನು ಸ್ವಾಮಿ ಅಲ್ಲ, ಜನರ ತಾಪವನ್ನ ಕಳೆಯುವವನು ಸ್ವಾಮಿ. ಶಾಪ ಕೊಡೋನು ಸ್ವಾಮಿ ಅಲ್ಲ, ಜನರ ತಾಪ. ಈಗ ಪಾದ ಪೂಜೆ ಮಾಡ್ಕೊಳ್ರಿ, ಬೇಡ ಅನ್ನೋದಿಲ್ಲ, ಅದು ನಿಮ್ಮ ನಂಬಿಕೆ. ಆದ್ರೆ ಕಾಲು ತೊಳೆದು ನೀರು ಕುಡಿಬೇಕಾದ್ರೆ ಇದು ಯಾವ ಕರ್ಮ? ಪಾದ ಪೂಜೆ ಮಾಡ್ಕೊಳ್ರಿ, ಏನೋ ನಿಮ್ಮ ನಂಬಿಕೆಪ್ಪ. ಮೂಢನಂಬಿಕೆ ಅಂದ್ರೆ ಕಾಲು ತೊಳೆದು ನೀರು ಕುಡಿಬೇಕಂತ. ಅದು ಕುಡಿಯೋದಲ್ಲದೆ ಮನೆಗೆಲ್ಲ ಚಿಮ್ಮಿಸ್ಬಿಡ್ಬೇಕಂತ, ಉದ್ಧಾರ ಆಗ್ತದಂತ. ಕುಡಿಬೇಕಂತ ನೋಡ್ರಿ. ಒಬ್ಬ ಮನುಷ್ಯನ ಮೇಲೆ ಅವನಿಗೂ ಶುಗರ್ ಇರ್ತದ, BP ಇರ್ತದ, ಚರ್ಮ ರೋಗ ಇರ್ತದ, ಇರ್ತದೋ ಇಲ್ಲೋ? ಇರ್ತದೆ. ಪಾದ ಪೂಜೆಯನ್ನು ಭಕ್ತಿಯಿಂದ ಗೌರವದಿಂದ ಮಾಡ್ರಿ, ಬೇಡ ಅನ್ನೋದಿಲ್ಲ. ಸ್ವಾಮಿಗಳಿಗೊಂದು ಗೌರವ ಕೊಡಬೇಕು, ಕೊಡ್ರಿ. ಆದ್ರೆ ಕಾಲು ತೊಳೆದು ನೀರು ಕುಡಿಬೇಕಂದ್ರೆ ಯಾವ ಕರ್ಮ? ನಾನು ಎಲ್ಲ ನಂಬಿಕೆಗಳನ್ನ ತೆಗಿಲಿಕ್ಕೆ ಇಷ್ಟಪಡೋದಿಲ್ಲ. ಮೊದಲೇ ಹೇಳಿದ್ದೇನೆ, ಗುಡಿಗೆ ಹೋಗೋದು ನಿಮ್ಮ ನಂಬಿಕೆ, ಆದರೆ ಅಲ್ಲಿ ಮೂಢನಂಬಿಕೆಗೆ ಬಲಿಯಾಗ್ತಕ್ಕಂಥದ್ದು ಬಹಳ ಅಪರಾಧ ಅನ್ನತಕ್ಕಂಥ ಮಾತನ್ನು ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಶೆಟ್ಟಿ ಎಂಬೆನೆ ಶ್ರೀಯಾಳನ, ಮಾದಾರನೆಂಬೆನೆ ಚೆನ್ನಯ್ಯನ,
ಈ ಪ್ರಶ್ನೆ ನಮಗೆ ಯಾರಿಗೂ ಅರ್ಥ ಆಗಲಿಲ್ಲ, ಈ ವಚನ ನಮಗೆ ಯಾರಿಗೂ ಅರ್ಥ ಆಗಲಿಲ್ಲ. ಸ್ವಾಮಿ, ಕಾಣುವ ಮನುಷ್ಯರನ್ನ ಪ್ರೀತಿ ಮಾಡಲಾರದವರು ನಾವು ಕಾಣದೇ ಇರುವ ದೇವರನ್ನು ಪ್ರೀತಿ ಮಾಡಲು ಸಾಧ್ಯವೇ? ಈ ಜಗತ್ತಿನಲ್ಲಿ ಕಾಣುವ ಮನುಷ್ಯರನ್ನೇ ಪ್ರೀತಿ ಮಾಡಲಿಲ್ಲ, ಇನ್ನು ಕಾಣದೇ ಇರುವ ದೇವರನ್ನು ಏನು ಪ್ರೀತಿ ಮಾಡೋದ್ರೆ? ಬಸವಣ್ಣನ ಸೂತ್ರ ಇದೆಯಲ್ಲ, ಬುದ್ಧನ ಸೂತ್ರ ಇದೆಯಲ್ಲ, ಕಾಣುವ ಮನುಷ್ಯರನ್ನ ಪ್ರೀತಿ ಮಾಡ್ರಿ ಅಂತ ಹೇಳುದು. ಈ ಶೋಷಣೆ, ಈ ಮೂಢನಂಬಿಕೆ ದಿನ 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 ಇವತ್ತು ನಮ್ಮಲ್ಲಿ ತಾಂಡವವಾಡ್ತಾ ಇದೆ. ಅದರ ಬಗ್ಗೆ ನಾವು ಎದ್ದು ಬರಬೇಕು. ಸ್ವಾಮಿಗಳು ಉಪದೇಶ ಹೇಗಿರ್ಬೇಕಂದ್ರೆ, ಸ್ವಾಮೀಜಿಗಳು ಮನುಷ್ಯರಾಗಿರಬೇಕೆ ಹೊರತು ದೇವತೆಗಳಾಗಬಾರ್ದು. ಸ್ವಾಮೀಜಿಗಳು ಪವಾಡ ಪುರುಷರಾಗಬಾರ್ದು. ಸ್ವಾಮೀಜಿಗಳು ಸಮಾಜಕ್ಕೆ ಮಾರ್ಗದರ್ಶತಕ್ಕಂತಹ ವ್ಯಕ್ತಿಗಳಾಗಿ ಉಳಿಬೇಕು. ಸ್ವಾಮೀಜಿಗಳಿಗೆ ಇವತ್ತು ಗೌರವವಿದೆ, ವೈಚಾರಿಕತೆ ಸ್ವಾಮಿಗಳಿಗೂ ಗೌರವವಿದೆ, ಸಾಧನೆ ಮಾಡಿರ್ತಕ್ಕಂಥ ಸ್ವಾಮಿಗಳಿಗೂ ಗೌರವವಿದೆ. ಆದರೆ ನಮ್ಮಂತಹ ಸ್ವಾಮಿಗಳು ಸಮಾಜವನ್ನು ಶೋಷಣೆ ಮಾಡುವುದನ್ನು ಬಿಡಬೇಕು, ಮೂಢನಂಬಿಕೆಯಿಂದ ಹೊರಗಡೆ ತರಬೇಕು, ಅವರನ್ನು ಒಳ್ಳೆಯ ಜ್ಞಾನವನ್ನು ಕೊಡಬೇಕು. ಜಗತ್ತಿನಲ್ಲಿ ದೇವರು ಧರ್ಮ ಅಂದರೆ ಏನಂತ ಸ್ವಚ್ಛವಾಗಿ ತಿಳಿಸಬೇಕು, ದುಡಿಲಿಕ್ಕೆ ಕಲಿಸಬೇಕು. ಅವರ ಬದುಕನ್ನು ಅವರನ್ನು ಕಟ್ಟಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡೋದೇ ಧರ್ಮ ಅನ್ನತಕ್ಕಂಥ ತಿಳ್ಕೊಳ್ಬೇಕೆ ಹೊರತು ಅದನ್ನು ಮೀರಿ ನಾವು ಇವತ್ತು ಏನೇನೋ ಚಿಂತನೆ ಮಾಡ್ತಾ ಇದ್ದೇವೆ. ಯಾರಿಗೂ ಕೈ ತೋರಿಸ್ಲಿಕ್ಕೆ ಹೋಗಬೇಡ್ರಿ, ನಿಮ್ಮ ಭವಿಷ್ಯ ಯಾರ ಕೈಯಲ್ಲಿ ಇಲ್ಲ. ಒಬ್ಬ ಪಂಚಾಂಗ ಹೇಳೋನ ಕೈನಲ್ಲಿ ಒಂದು ಹುಡುಗ ಬಂದು ಕೇಳೋದಂತೆ, ನಾನೊಂದು ಹುಡುಗಿನ ಲವ್ ಮಾಡಿದ್ದೀನಿ ಎಷ್ಟೊತ್ತು ಗೊಯ್ಲಿ ಅಂತ ಕೇಳೋದಂತವ. ನಾನೊಂದು ಹುಡುಗಿನ ಲವ್ ಮಾಡೀನಿ ಎಷ್ಟೊತ್ತು ಗೊಯ್ಲಿ ಅಂತ ಕೇಳೋದಂತೆ ಪಂಚಾಂಗ ಹೇಳೋನಿಗೆ. ಪಂಚಾಂಗ ಹೇಳೋನು ರಾವ್, ಕೇತು, ಶನಿ, ಬುಧ ಅನ್ನಂತ. ನೀ ರಾತ್ರಿ 12 ಗಂಟೆಗೆ ಹೊಯ್ದು ಬಿಡೋದಂತಮ್ಮ ಪಂಚಾಂಗ ಹೇಳವ. ಅವಳನ್ನ 12 ಗಂಟೆಗೆ ಒಯ್ದು ಬಿಟ್ಟಿನ. ಬೆಳಗ್ಗೆ ಪಂಚಾಂಗ ಹೇಳೋನು ಹೆಂಡತಿ ಬಂದು ಹೇಳೋದಂತೆ, ಮಗಳು ಕಾಣಿಸಕ್ಕತ್ತಿಲ್ರಿ ಮನ್ಯಾಗ ಅಂತ. ತನ್ನ ಮಗಳ ಭವಿಷ್ಯನೇ ಅವರಿಗೆ ಗೊತ್ತಿಲ್ಲ, ಜಗತ್ತಿನ ಭವಿಷ್ಯ ಹೇಳ್ತಾರೆ. ನಮಗೆ ಇಂದ್ರ ಬಲ ಬೇಡ, ಚಂದ್ರ ಬಲ ಬೇಡ, ತಾರಾ ಬಲ ಬೇಡ, ಗುರುಬಲ ಬೇಡ, ನಮ್ಮ ತೋಳು ಬಲದಿಂದ ನಾವು ಬದುಕೋಣ ಅನ್ನತಕ್ಕಂಥ ಮಾತನ್ನು ತಮ್ಮೆಲ್ಲರಿಗೆ ಹೇಳ್ತಾರೆ. ಮಾತಿಗೆ